ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಕಡಿತ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಸರ್ಕಾರಿ ನೌಕರರ ಜನವರಿ ಹಾಗೂ ಫೆಬ್ರವರಿ ತಿಂಗಳ ವೇತನ ಕಡಿತವಾಗಲಿದ್ದು, ಈ ಬಗ್ಗೆ ಸುತ್ತೋಲೆಯೊಂದನ್ನು ಹೊರಡಿಸಿ ಎಷ್ಟು ವೇತನ ಕಡಿತವಾಗಲಿದೆ ಮತ್ತು ಯಾಕಾಗಿ ಕಡಿತವಾಗಲಿದೆ ಎಂಬ ಮಾಹಿತಿಯನ್ನು ನೀಡಲಾಗಿದೆ. ಸರ್ಕಾರದ ಆದೇಶದ ಸಂಖ್ಯೆ ದಿನಾಂಕ 4/11/2019 ಸಂಘದ ವಾರ್ಷಿಕ ಸದಸ್ಯತ್ವ ಶುಲ್ಕ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿರುತ್ತದೆ. ಅದರಂತೆ ತಮ್ಮ ಶಾಖಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಂದ ಸರ್ಕಾರಿ ನೌಕರರ ಸಂಘದ 2025ನೇ ಸಾಲಿನ ವಾರ್ಷಿಕ ಸದಸ್ಯತ್ವ ಶುಲ್ಕ ರೂ. 2025ನೇ ಜನವರಿ ಅಥವಾ ಫೆಬ್ರವರಿ ಮಾಯ ವೇತನದಲ್ಲಿ ಕಟಾವುಗೊಳಿಸಿ ಕೇಂದ್ರ ಸಂಘದ ಉಳಿತಾಯ ಜಮಾಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿದೆ. ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾ ತಾಲೂಕು ಯೋಜನೆ ಶಾಖೆ ಕಾರ್ಯಕಾರಿ ಸಮಿತಿ ಸಭೆಯನ್ನು ದಿನಾಂಕ 15/1/2025 ಏರ್ಪಡಿಸಿ ಸದಸ್ಯತ್ವ ಸಂಗ್ರಹಣೆ ವಿಷಯವನ್ನು ಮಂಡಿಸಿ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಆಯಾ ಇಲಾಖಾ ನೌಕರರ ಸದಸ್ಯತ್ವ ಶುಲ್ಕವನ್ನು ವೇತನದಲ್ಲಿ ಕಟಾವುಗೊಳಿಸಲು ಕ್ರಮ ವಹಿಸುವುದು. ತಮ್ಮ ಜಿಲ್ಲೆ, ತಾಲೂಕು ಶಾಖೆಯ ಲೆಟರ್ ಹೆಡ್ನಲ್ಲಿ ಸುತ್ತೋಲೆಯೊಂದಿಗೆ ಲಗತ್ತಿಸಿರುವ ಕೇಂದ್ರದ ಸಂಘದ ಬ್ಯಾಂಕ್ ಖಾತೆ ವಿವರ ಮಾದರಿ ಪತ್ರ ಹಾಗೂ ಸರ್ಕಾರದ ಆದೇಶವನ್ನು ಖಜಾನಾಧಿಕಾರಿಗಳು ಹಾಗೂ ವೇತನ ಬಟವಾಡೆ ಅಧಿಕಾರಿಗಳಿಗೆ ನೀಡಿ K2 ಮೂಲಕ ಸದಸ್ಯತ್ವ ಶುಲ್ಕವನ್ನು ಕಟಾಯಿಸಲು ಪತ್ರದ ಮೂಲಕ ಕೋರುವುದು. ಜಿಲ್ಲಾ ತಾಲೂಕು ಶಾಖೆ ಅಧ್ಯಕ್ಷರು ಖಜಾನಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶೇಕಡಾ 100ರಷ್ಟು ಸದಸ್ಯತ್ವ ಶುಲ್ಕ ಕಟಾವುಗೊಳಿಸುವ ಗುರಿ ಸಾಧಿಸುವುದು. ಖಜಾನೆ 2 ಮತ್ತು HRMS ತಂತ್ರಾಂಶ ಅಳವಡಿಸಿರುವ ಕೆಲವು ಇಲಾಖೆಗಳ ನೌಕರರ ವೇತನದಿಂದ ಕಟಾಯಿಸಲಾದ ಸದಸ್ಯತ್ವ ಶುಲ್ಕದ ಮೊತ್ತವನ್ನು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರಿಗೆ ಪಾವತಿಯಾಗುವಂತೆ ಚೆಕ್ ಡಿಡಿ ಮೂಲಕ ನೀಡುವುದು. ಚೆಕ್ ಡಿಡಿ ನಗದು ರೂಪದಲ್ಲಿ ಸಂಗ್ರಹಿಸಲ್ಪಟ್ಟ ಸದಸ್ಯತ್ವ ಶುಲ್ಕವನ್ನು ವಿಳಂಬ ಮಾಡದೆ ಕೇಂದ್ರ ಸಂಘಕ್ಕೆ ಸಲ್ಲಿಸುವುದು ಎಂದು ತಿಳಿಸಲಾಗಿದೆ. ಇನ್ನು ಮಾದರಿ ಮನವಿ ಪತ್ರವನ್ನು ಹೀಗೆ ನೀಡಲಾಗಿದೆ. ಖಜಾನಾಧಿಕಾರಿಗಳು, ವೇತನ ಬಟವಾಡೆ ಅಧಿಕಾರಿ, ಜಿಲ್ಲಾ ಖಜಾನೆ, ಉಪ ಖಜಾನೆ. ಮಾನ್ಯರೇ, ವಿಷಯ ಸರ್ಕಾರದ ಆದೇಶದಂತೆ 2025ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕವನ್ನು ಜನವರಿ ಅಥವಾ ಫೆಬ್ರವರಿ ಮಾಯ ವೇತನದಲ್ಲಿ ಕಟಾವುಗೊಳಿಸಿ ರಾಜ್ಯ ಸಂಘದ ಬ್ಯಾಂಕ್ ಖಾತೆಗೆ ಜಮಾಗೊಳಿಸುವ ಬಗ್ಗೆ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ CRSU 2019 ದಿನಾಂಕ 4/11/2019 ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಉಲ್ಲೇಖಿತ ಆದೇಶದನ್ವಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕ ರೂ. 200ಗಳನ್ನು ಪ್ರತಿ ವರ್ಷದ ಜನವರಿ ಅಥವಾ ಫೆಬ್ರವರಿಯ ಮಾಯ ನೌಕರರ ವೇತನದಲ್ಲಿ ಕಟಾವುಗೊಳಿಸಿ ಕೇಂದ್ರ ಸಂಘದ ಬ್ಯಾಂಕ್ ಖಾತೆಗೆ ಜಮಾಗೊಳಿಸಲು ಸೂಚಿಸಿರುತ್ತದೆ. ಅದರಂತೆ 2025ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವ ಶುಲ್ಕವನ್ನು ನೌಕರರ ಅಥವಾ ಜನವರಿ ಅಥವಾ ಫೆಬ್ರವರಿ ಮಾಯ ವೇತನದಲ್ಲಿ ಕಟಾವುಗೊಳಿಸಿ ಈ ಕೆಳಕಂಡ ಬ್ಯಾಂಕ್ ಖಾತೆಗೆ ಜಮಾಗೊಳಿಸಲು ಕೋರಿದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಇದು ನೌಕರರ ವೇತನದ ಕಟಾವಿನ ಬಗ್ಗೆ ಸರ್ಕಾರ ಹೊರಡಿಸಿರುವ ಆದೇಶದನ್ವಯ ಮಾಹಿತಿ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.